ಹಲೋ ಎವ್ರಿವನ್, ವೆಲ್ಕಮ್ ಟು ಶುಭಾ ಟ್ಯುಟೋರಿಯಲ್ಸ್. ಇವತ್ತಿನ ದಿನ ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ SI ಸಿಸ್ಟಮ್ನಲ್ಲಿ ನಾವು ನೋಡೋದಾದರೆ ದೇರ್ ಆರ್ 7 ಬೇಸ್ ಯೂನಿಟ್ಸ್ ಆ್ಯಂಡ್ 2 ಸಪ್ಲಿಮೆಂಟ್ರಿ ಯೂನಿಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಯಾವ 7 ಬೇಸ್ ಯೂನಿಟ್ಸ್ ಅಂತ ನಾವು ನೋಡೋದಾದರೆ ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಇವುಗಳ ಯೂನಿಟನ್ನು ನಾವು ನೋಡ್ತಾ ಹೋದರೆ ಲೆಂತ್ ಯೂನಿಟ್ಟು ಮೀಟರ್ ಇದೆ ಆ್ಯಂಡ್ ದ ಸಿಂಬಲ್ ಇಸ್ m. ಲೈಕ್ ದ್ಯಾಟ್ ಫಾರ್ ಮಾಸ್ ದಟ್ ಈಸ್ ಕಿಲೋಗ್ರಾಮ್, kg ಅಂತ ಸಿಂಬಲ್ ಇದೆ. ಫಾರ್ ಟೈಮ್ ಸೆಕೆಂಡ್, ಟೆಂಪ್ರೇಚರ್ ಕ್ಯಾಲ್ವಿನ್, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ ಆ್ಯಂಡ್ ಅಮೌಂಟ್ ಆಫ್ ಸಬ್ಸ್ಟೆನ್ಸನ್ನು ನಾವು ಮೋಲಿಂದ ಮೆಷರ್ ಮಾಡ್ತೀವಿ. ಅದೇ ರೀತಿ ಅಲ್ಲಿ ನಮಗೆ 2 ಸಪ್ಲಿಮೆಂಟ್ರಿ ಯೂನಿಟ್ಸ್ ಇದೆ. ಒನ್ ಈಸ್ ಪ್ಲೇನ್ ಆ್ಯಂಗಲ್ ಆ್ಯಂಡ್ ದ ಅದರ್ ಒನ್ ಈಸ್ ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲನ್ನು ರೇಡಿಯನ್ಸಿಂದ ಮೆಷರ್ ಮಾಡ್ತೀವಿ ಆ್ಯಂಡ್ ಸಾಲಿಡ್ ಆ್ಯಂಗಲನ್ನು ಸ್ಟೆರಿಡಿಯನಿಂದ ಮೆಷರ್ ಮಾಡ್ತೀವಿ. ಇಲ್ಲೊಂದು ಕ್ವಶನ್ ಇದೆ, ಇದನ್ನು ನೀವೇ ಟ್ರೈ ಮಾಡಿ ಆನ್ಸರ್ ಮಾಡಲಿಕ್ಕೆ. ನಾವು ಲೆಟ್ಸ್ ಮೂವ್ ಆನ್. ನಾವಿಲ್ಲಿ ನೋಡ್ಬೋದು ಮೆಜರ್ಮೆಂಟ್ ಆಫ್ ಮಾಸ್ ಆ್ಯಂಡ್ ಟೈಮ್ ಅಂತ ತಗೊಂಡಾಗ ಮಾಸ್ ಅಂದರೆ ಯಾವುದಾದ್ರೂ ಒಂದು ಆಬ್ಜೆಕ್ಟು ಎಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡಿದೆ ಆ್ಯಂಡ್ ಹೌ ಮಚ್ ಇಟ್ ವೇಸ್ ಅನ್ನೋದನ್ನು ನಾವು ನೋಡೋದಕ್ಕೆ ಮಾಸಿಂದ ಮೆಷರ್ ಮಾಡ್ತೀವಿ. ಆ್ಯಂಡ್ ಟೈಮನ್ನು ಎಷ್ಟು ಸೆಕೆಂಡ್ಸು ಟೈಮ್ SI ಯೂನಿಟಿಂದ ಸೆಕೆಂಡ್ಸಿಂದ ನಾವು ಮೆಜರ್ ಮಾಡ್ತೀವಿ. ಎಷ್ಟು ಟೈಮ್ ಯಾವುದಾದ್ರೂ ಒಂದು ವಸ್ತು ಅಥವಾ ಪಾರ್ಟಿಕಲ್ ಮೂವ್ ಆಗಲಿಕ್ಕೆ ಅಥವಾ ಏಜ್ ಆಫ್ ದಿ ಯೂನಿವರ್ಸ್, ಈ ರೀತಿ ಎಲ್ಲವನ್ನು ಕೂಡ ನಾವು ಸೆಕೆಂಡ್ಸಿಂದ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಲೆಂತ್ ಅಂತ ತಗೊಳ್ಳೋದಾದರೆ ದ ಲಾರ್ಜೆಸ್ಟ್ ಡಿಸ್ಟೆನ್ಸನ್ನು ನಾವು ಮೆಜರ್ ಮಾಡಬೇಕಾದ್ರೆ ಪ್ಯಾರಲ್ಯಾಕ್ಸ್ ಮೆಥಡನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದ ಫಾರ್ಮುಲಾ ಫಾರ್ ದಿಸ್ ಇಸ್ ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂತ ತಗೊಳ್ತೀವಿ. ಲೈಕ್ ದ್ಯಾಟ್ ಬೇರೆ ಬೇರೆ ಡಿಸ್ಟೆನ್ಸ್ಗಳನ್ನು ನಾವು ಯೂನಿವರ್ಸಿಂದ ಡಿಸ್ಟೆನ್ಸ್ ಆಗಬಹುದು ಅಥವಾ ಸೈಜ್ ಆಫ್ ದ ಪ್ರೋಟಾನ್ ಎಲ್ಲವನ್ನೂ ಕೂಡ ಲೆಂತಿಂದ ಮೆಜರ್ಮೆಂಟ್ ಮಾಡ್ತೀವಿ. ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ದ ಡಿಜಿಟ್ ಇನ್ ಅ ಮೆಜರ್ಡ್ ಕ್ವಾಂಟಿಟಿ ವಿಚ್ ಆರ್ ರಿಲಯಬಲ್ ಆ್ಯಂಡ್ ಕಾನ್ಫಿಡೆಂಟ್ ಇನ್ ಆರ್ ಮೆಜರ್ಮೆಂಟ್ ಪ್ಲಸ್ ದ ಡಿಜಿಟ್ ವಿಚ್ ಈಸ್ ಸರ್ಟನ್ ಅಂತ ಹೇಳ್ತೀವಿ. ಅಂದರೆ ಸರ್ಟನ್ ಯಾವುದು ಡಿಜಿಟ್ಸ್ ಇದೆ ಅವುಗಳನ್ನ ನಾವು ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತೀವಿ. ವಿಚ್ ಆರ್ ನಾಟ್ ಸರ್ಟನ್, ದೇ ಆರ್ ಅನ್ಸರ್ಟನ್ ಅಥವಾ ನಾನ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಹೇಳ್ತೀವಿ. ದೆರ್ ಆರ್ ಸಮ್ ರೂಲ್ಸ್ ಫಾರ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಯಾವ ರೂಲ್ಸ್ ಅಂತ ನಾವು ನೋಡೋದಾದರೆ ಫಸ್ಟ್ ರೂಲ್ ಸೇಸ್ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಲ್ಲಿ ಒಂದು ಎಕ್ಸಾಂಪಲ್ ಕೂಡ ನಮಗಿದೆ. ಆ್ಯಂಡ್ ದ ಸೆಕೆಂಡ್ ರೂಲ್ ಸೇಸ್ ದ ಝೀರೋ ಬಿಕಮ್ಸ್ ಸಿಗ್ನಿಫಿಕೆಂಟ್ ಫಿಗರ್ ಇಫ್ ಇಟ್ ಅಪಿಯರ್ಸ್ ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್. ಓಕೆ. ಆ್ಯಂಡ್ ದ ಥರ್ಡ್ ರೂಲ್ ಏನಪ್ಪ ಅಂದರೆ ಲೀಡಿಂಗ್ ಝೀರೋಸ್ ಆರ್ ದ ಝೀರೋಸ್ ಪ್ಲೇಸ್ಡ್ ಟು ದ ಲೆಫ್ಟ್ ಆಫ್ ದ ನಂಬರ್ ಆರ್ ನೆವರ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ. ದೆನ್ ಫೋರ್ತ್ ಪಾಯಿಂಟನ್ನು ನೋಡೋಣ. ಟ್ರೇಲಿಂಗ್ ಝೀರೋಸ್ ಆರ್ ದ ಝೀರೋಸ್ ಪ್ಲೇಸ್ಡ್ ಟು ದ ರೈಟ್ ಆಫ್ ದಿ ನಂಬರ್ ಆರ್ ಸಿಗ್ನಿಫಿಕೆಂಟ್ ಅಂತ ನಾವು ಹೇಳ್ತೀವಿ. ದೆನ್ ದ ಫಿಫ್ತ್ ರೂಲ್ ಸೇಸ್ ಇನ್ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್ ದ ನ್ಯೂಮರಿಕಲ್ ಪೊಸಿಷನ್ ಗಿವ್ಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಹೇಳ್ತೀವಿ. ಸೊ ಎಲ್ಲದಕ್ಕೂ ಕೂಡ ಇಲ್ಲಿ ಎಕ್ಸಾಂಪಲ್ಸ್ ಇದೆ, ನೀವು ಎಕ್ಸಾಂಪಲ್ಸನ್ನು ರೆಫರ್ ಮಾಡಿ. ನಾವು ರೂಲ್ಸ್ ಫಾರ್ ರೌಂಡಿಂಗ್ ಆಫ್ ಮೆಜರ್ಮೆಂಟ್ಸ್ ಅಂತ ನಾವು ನೋಡೋದಾದರೆ ಇಲ್ಲಿ ಇಫ್ ದ ಡಿಜಿಟ್ಸ್ ಟು ಬಿ ಡ್ರಾಪ್ಡ್ ಈಸ್ ಲೆಸ್ ದೆನ್ 5 ಇದ್ದಾಗ ನಾವೇನು ಮಾಡಬೇಕು, ದೆನ್ ಪ್ರಿಸೀಡಿಂಗ್ ಡಿಜಿಟ್ ಈಸ್ ಲೆಫ್ಟ್ ಅನ್ಚೇಂಜ್ಡ್ ಅಂತ ಹೇಳ್ತಾರೆ. ಲೆಸ್ ದೆನ್ 5 ಇದ್ದಾಗ ಅದು ಅನ್ಚೇಂಜ್ ಆಗಿ ಉಳಿಯುತ್ತೆ. ಆ್ಯಂಡ್ ಸೆಕೆಂಡ್ ರೂಲನ್ನು ನೀವು ನೋಡೋದಾದರೆ ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ ಮೋರ್ ದೆನ್ 5 ನಂಬರ್ಗಿಂತ ಜಾಸ್ತಿ ಇದ್ದಾಗ ದೆನ್ ದ ಪ್ರಿಸೀಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1 ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಿದೆ, ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ 5 ಅಲೋಡ್ ಬೈ ದ ಡಿಜಿಟ್ಸ್ ಅದರ್ ದೆನ್ 0 ದೆನ್ ದ ಪ್ರಿಸೀಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1 ಅಂತ ಹೇಳ್ತಾರೆ. ಓಕೆ. ಆ್ಯಂಡ್ ದ ಫೋರ್ತ್ ರೂಲ್ ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ 5 ಆರ್ 5 ಫಾಲೋಡ್ ಬೈ ಝೀರೋಸ್ ದೆನ್ ದ ಪ್ರಿಸೀಡಿಂಗ್ ಡಿಜಿಟ್ ಇಫ್ ಇಟ್ ಈಸ್ ಈವನ್ ಈಸ್ ಲೆಫ್ಟ್ ಅನ್ಚೇಂಜ್ಡ್ ಆ್ಯಂಡ್ ಇಫ್ ಇಟ್ ಈಸ್ ಆಡ್ ದೆನ್ ಇಟ್ ಶುಡ್ ಬಿ ರೈಸ್ಡ್ ಬೈ 1 ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡಬಹುದು 5 ಅಥವಾ ಅನ್ಚೇಂಜ್ಡ್ ಆಗಿರೋ ನಂಬರ್, ಅನ್ಚೇಂಜ್ ಅಂದರೆ ಪ್ರಿಸೀಡಿಂಗ್ ಡಿಜಿಟ್ ನಾವೇನು ಅನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೇವಲ್ಲ, ಡ್ರಾಪ್ ಮಾಡಬೇಕಾಗಿರೋ ನಂಬರ್ 5 ಇದ್ದಾಗ ಅದರ ಹಿಂದ್ಗಡೆ ಇರೋ ನಂಬರು ಈವನ್ ನಂಬರ್ ಆಗಿದ್ದರೆ
ಅದು ಅನ್ಚೇಂಜ್ ಆಗಿರುತ್ತೆ, ಏನು ಚೇಂಜಸ್ ಮಾಡಬಾರ್ದು. ಅದೇ ಸಪೋಸ್ ಆಡ್ ನಂಬರ್ ಆಗಿದ್ದರೆ ಯು ಶುಡ್ ರೈಸ್ ಇಟ್ ಬೈ 1 ಅಂತ ಹೇಳ್ತಾರೆ. ನಾವು ರೂಲ್ಸ್ ಫಾರ್ ರೌಂಡಿಂಗ್ ಆಫ್ ಮೆಷರ್ಮೆಂಟ್ಸ್ ಅಂತ ನಾವು ನೋಡೋದಾದರೆ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ರೂಲ್ಸಲ್ಲಿ ಯಾವುದು ಲೀಸ್ಟ್ ನಂಬರ್ ಆಗಿರುತ್ತೆ ಅಲ್ಲ, ಲೀಸ್ಟ್ ಸಿಗ್ನಿಫಿಕೆಂಟ್ ನಂಬರ್ಸ್ ಇರ್ತದೆ, ಅಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ಸನ್ನು ನಾವು ಇಡಬೇಕಾಗತ್ತೆ. ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡಿ ಯಾವ ನಂಬರಿಗೆ ಲೆಸ್ ಸಿಗ್ನಿಫಿಕೆಂಟ್ ನಂಬರ್ಸ್ ಇರ್ತದೆ ಅಷ್ಟು ಸಿಗ್ನಿಫಿಕೆಂಟ್ ನಂಬರ್ಸನ್ನು ನಾವು ಫೈನಲ್ ಆಗಿ ಆನ್ಸರಲ್ಲಿ ತಗೋಬೇಕು. ಸೇಮ್ ರೂಲ್ ಫಾಲೋಸ್ ಇನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಲ್ಸೋ. ಡೈಮೆನ್ಷನಲ್ ಅನಲೈಸಸ್ ಬಗ್ಗೆ ನಾವು ನೋಡೋದಾದರೆ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದ ಪವರ್ಸ್ ಟು ವಿಚ್ ದ ಯೂನಿಟ್ಸ್ ಆಫ್ ಬೇಸ್ ಕ್ವಾಂಟಿಟೀಸ್ ಆರ್ ರೈಸ್ಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಮಗೆ ಬೇಸ್ ಕ್ವಾಂಟಿಟೀಸ್ ಮಾಸನ್ನು ಎಮ್ಮಿಂದ ತಗೊಳ್ತೀವಿ ಆ್ಯಂಡ್ ಟೈಮನ್ನು ಟಿಯಿಂದ ತಗೊಳ್ತೀವಿ. ಅದೇ ರೀತಿಯಾಗಿ ಟೆಂಪ್ರೇಚರ್ನ ಕ್ಯಾಲ್ವಿನಿಂದ ನಾವು ಮೆಜರ್ ಮಾಡ್ತೀವಿ. ಅವುಗಳನ್ನು ಎಷ್ಟು ಇರುತ್ತೆ ಅದನ್ನು ರೈಸ್ ಮಾಡೋದಕ್ಕೆ ನಾವು ಡೈಮೆನ್ಷನಲ್ ಅನಲೈಸಸ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ಸನ್ನು ನಾವು ನೋಡೋದಾದರೆ ಚೆಕಿಂಗ್ ದ ಕರೆಕ್ಟ್ನೆಸ್ ಆಫ್ ದಿ ವೇರಿಯಸ್ ಫಾರ್ಮುಲಾಸ್ ಅಂತ ಬರುತ್ತೆ. ಯಾವುದಾದ್ರೂ ಫಾರ್ಮುಲಾ ಎಷ್ಟು ಕರೆಕ್ಟಾಗಿದೆ ರಾಂಗ್ ಆಗಿದೆ ಅಂತ ನಾವು ತಿಳ್ಕೊಬೇಕಾದ್ರೆ ನಮಗೆ ಡೈಮೆನ್ಷನಲ್ ಅನಲೈಸಿಸ್ ಬೇಕು. ಅದೇ ರೀತಿಯಾಗಿ ಕನ್ವರ್ಷನ್ ಆಫ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಇಂಟು ಅನದರ್. ಸೊ ಕನ್ವರ್ಷನ್ ಮಾಡಲಿಕ್ಕೂ ಕೂಡ ನಮಗೆ ಡೈಮೆನ್ಷನಲ್ ಅನಲೈಸಿಸ್ ಬೇಕು. ದೆನ್ ಡೆಡ್ಯೂಸಿಂಗ್ ದ ರಿಲೇಷನ್ ಅಮಂಗ್ ದ ಫಿಸಿಕಲ್ ಕ್ವಾಂಟಿಟೀಸ್. ಎರಡು ಫಿಸಿಕಲ್ ಕ್ವಾಂಟಿಟೀಸ್ಗಳ ಮಧ್ಯೆ ಇರುವಂತಹ ರಿಲೇಷನನ್ನು ತಿಳ್ಕೊಳ್ಳಿಕ್ಕೂ ಕೂಡ ನಮಗೆ ಡೈಮೆನ್ಷನಲ್ ಅನಲೈಸಿಸ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹಿಯರ್ ಆರ್ ದ ಲಿಸ್ಟ್ ಆಫ್ ಸಮ್ ಡೈಮೆನ್ಷನಲ್ ಫಾರ್ಮುಲಾಸ್. ನೀವು ಇದನ್ನು ಒಂದು ಸಲ ಚೆಕ್ ಮಾಡಿಬಿಡಿ, ನಿಮಗೆ ಅರ್ಥ ಆಗುತ್ತೆ. ದೆನ್ there are some dimensionless quantities also. ಯಾವ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್ ಅಂತ ನೋಡೋದಾದರೆ ಸ್ಟ್ರೇನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ರಿಲೇಟಿವ್ ಡೆನ್ಸಿಟಿ, ಪ್ಲೇನ್ ಆ್ಯಂಗಲ್, ಸಾಲಿಡ್ ಆ್ಯಂಗಲ್ ಇವೆಲ್ಲವೂ ಕೂಡ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್. ಸೊ ಅದರ ಅರ್ಥ ಏನು, ಅವುಗಳಿಗೆ ಯೂನಿಟ್ಸು ಇಲ್ಲ, ಮೆಜರ್ಮೆಂಟ್ ಕೂಡ ನಾವು ತಗೊಳ್ಳಲ್ಲ ಅಂತ ಅರ್ಥ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಟ್ರೈ ಟು ಆನ್ಸರ್ ಇಟ್. Okay, thank you.